ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ಇಂದು ನಾನು ಪ್ಯಾಷನ್ ಫ್ರೂಟ್ ಜ್ಯೂಸ್ ಅಥವಾ ಶರಬತ್ ಹಣ್ಣಿನ ಜ್ಯೂಸ್ ಬಗ್ಗೆ ಹೇಗೆ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೇನೆ. ಇದು ಬೇಲಿ ಬದಿಯಲ್ಲಿ ಬೆಳೆಯುವಂಥ ಒಂದು ಹಣ್ಣಿದು. ಇದನ್ನು ಭಾಳ ಅಪರೂಪ ಇದು ಸಿಗೋದು. ಈಗ ನೋಡ್ರಿ ಅದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಹಳದಿ ಆಗಿರತಕ್ಕಂಥ ಹಣ್ಣು ತರಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇದು ತಿರುಳು ಒಳಗಿಂದು ಕಟ್ ಮಾಡಿ ಈ ಥರ ಒಳಗೆ ತಿರುಳನ್ನು ಒಂದಿಷ್ಟು ನೀರು ತೊಗೋಬೇಕು. ಅದರಲ್ಲಿ ಈ ಥರ ಅದನ್ನು ತಿರುಳಂತೂ ಒಳಗಿನ ತಿರುಳು ಇರ್ತೈತಲ್ಲ, ಸ್ವಲ್ಪ ಇರ್ತೈತೆ, ಅದು ಬೀಜ ಸಮೇತ ಇರ್ತೈತಿ. ಅದನ್ನೆಲ್ಲ ಪೂರ್ತಿ ಹಾಕ್ಬೇಕು. ನೋಡಿ ಈ ಥರ ಹಾಕ್ಬೇಕು. ಹಾಕಿ ಇದು ಹಳದಿ ಆದ ಹಣ್ಣುಗಳನ್ನಷ್ಟೇ ತೊಗೋಬೇಕು. ಇದು ಏನು ಕಾಯದಾವಲ್ಲ ಅಂತ ಹಸಿರು ಅಂಥವು ತೊಗೋಬಾರ್ದು. ಹಣ್ಣಾಗಿದ್ದು ಮ್ಯಾಗ ಸಿಪ್ಪಿ ಯೆಲ್ಲೋ ಕಲರ್ ಇರ್ತೈತಿ, ಅಂಥವನ್ನ ತೊಗೋಬೇಕು. ಹಂಗೆ ಹಾಕಬೇಕು, ಸಂಪೂರ್ಣವಾಗಿ ಹಾಕಿ ನೋಡ್ಬೇಕು. ಪೂರ್ತಿ ಸ್ವಲ್ಪ ಇರ್ತೈತೆ, ಭಾಳ ಇರೋದಿಲ್ಲ ಅದು. ಈ ಥರ ತೊಗೋಬೇಕು. ಅದು ಇನ್ನೊಂದು ತೊಗೊಂಡು ಈ ಥರ ಹಾಕಿದೆ ನಾನು. ಜ್ಯೂಸ್ ಮಾಡಬೇಕು. ಭಾಳ ಅತ್ಯುತ್ತಮವಾದ ಆರೋಗ್ಯಕ್ಕೆ. ಇದರಲ್ಲಿ ವಿಟಮಿನ್ ಸಿ ಭಾಳ ಇರ್ತೈತಿ, ಅಧಿಕ ಪ್ರಮಾಣ ಇರ್ತೈತಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ. ಇದು ಹೃದಯದ ಆರೋಗ್ಯ ಮತ್ತು ಡಯಾಬಿಟಿಸ್ ಮಾಡ್ತೈತಿ. ಇದು ರಕ್ತದಲ್ಲಿ ಬ್ಲಾಕೇಜ್ ಏನಾಗಿರ್ತೈತಲ್ಲ ಅಂಥದನ್ನು ಕಡಿಮೆ ಮಾಡ್ತೈತಿ. ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ತೈತಿ. ಅಂದ್ರೆ ದೇಹದಲ್ಲಿ ವಿಷಕಾರಿಯನ್ನು ಹೊರ ಹಾಕ್ತೈತಿ, ಅದನ್ನೆಲ್ಲ ಕಿತ್ತು ಒಗಿತೈತಿ. ಅತ್ತಾಗಿನ ಸ್ವಲ್ಪ ಉಪ್ಪು ತೊಗೊಂಡೆ, ಸೈಂಧವ ಲವಣ ಹಾಕಿದ್ರಿ, ಅದು ಹಾಕಿದೆ. ಅತ್ತಾಗಿನ ಸ್ವಲ್ಪ ಸಕ್ರೆ ಬದಲಿ ನಾವು ಬೆಲ್ಲ ಯಾಕಂತಂದ್ರೆ ಸಕ್ರೆಗಿಂತ ಭಾಳ ಉತ್ತಮ ಅಂದ್ರೆ ಬೆಲ್ಲ. ಅದು ಸಾವಯವ ತೊಗೊಂಡೆ. 2 ಹೋಳು ಬೆಲ್ಲ, ಈ ಥರ ಸಾವಯವ ಬೆಲ್ಲ ಇದು. ಇದನ್ನು ಹಾಕ್ಬೇಕು. ಸಕ್ರೆನ ಹಾಕ್ಬೋದು, ಆದರೆ ಸಕ್ರೆಗಿಂತ ಬೆಲ್ಲ ಭಾಳ ಚಲೋ ಅನ್ನಿಸ್ತೈತಿ. ಈ ಥರ ಅನೇಕ ಪ್ರಯೋಜನ ಅದಾವೆ ಇದರಿಂದ, ಈ ಜ್ಯೂಸ್ನಿಂದ. ಹಂಗೆ ಕೈಯಾಡಿಸ್ಬೇಕು, ಸ್ವಲ್ಪ ಹಂಗೆ ಕೈಯಾಡಿಸಿ ಅದು ಬೀಜ ಸಮೇತ ಹಾಕ್ಬೇಕು. ಬೀಜ ಭಾಳ ಟೇಸ್ಟ್ ಇರ್ತೈತಿ. ಅದು ಭಾಳ ಜ್ಯೂಸ್ ಅಂಕರು ಭಾರಿ ಅದ್ಭುತವಾಗಿರ್ತೈತಿ. ಇದನ್ನು ಫ್ರಿಜ್ನಾಗ ಇಡ್ಬೋದು ಅಥವಾ ಮಿಕ್ಸರ್ನಾಗ ಹಾಕಿ ಹಾಕ್ಬೋದು. ಇಲ್ಲ ಹಂಗೆ ಹಾಕಿದ್ರೂ ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಬೀಜನ ತಿನ್ಬೇಕು. ಇದನ್ನು ಈ ಹಣ್ಣಿನ ಸಿಪ್ಪೆಯನ್ನು ನಾವು ಉಪಯೋಗ ಮಾಡ್ಬೋದು. ಈ ಏನು ಹಣ್ಣಿದೈತಲ್ಲ ಅದನ್ನು ಸಿಪ್ಪೆಯಿಂದ ಒಣಗಿಸಿ, ಬಿಸಿಲಾಗಿ ಒಣಗಿಸಿ ನಾವು ಅದನ್ನು ಪುಡಿ ಮಾಡಿ ಅದನ್ನು ಉಪಯೋಗಿಸ್ಬೋದು. ಅದು ಮಲಬದ್ಧತೆಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಈ ಥರ ಒಂದಿಷ್ಟು 2 ಸಲ ಬಗ್ಗಿಸಿಬಿಟ್ರೆ, ನೀರಿಂದ ಬಗ್ಗಿಸಿ ಆ ತಾಯಿಂದ ಯೂಸ್ ಮಾಡ್ಕೋಬೋದು. ಇದನ್ನು ಫ್ರಿಜ್ನಾಗ ಇಟ್ಟಂಕ್ರು ಭಾಳ ಚೆನ್ನಾಗ್ತೈತಿ. ಥ್ಯಾಂಕ್ ಯು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ಹೂವು, ಇದು ಹಿಂಗೆ ಜ್ಯೂಸ್ ಮಾಡ್ಬೋದು. ಹಳದಿ ಕಲರ್ ಆಗ್ತೈತಿ. ಇವ ಹಣ್ಣು ನೋಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.